ನಡೀತಾ ಇದೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಲ್ಲ. ಕರ್ನಾಟಕದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಥರ ನಡೀತಾ ಇದ್ದೆ ಒಪ್ಕೊಂತೀನಿ. ಈಗ ಮಂಗಳೂರಲ್ಲಿ ನನ್ ಬಂದಿರೋದು ಮಾಹಿತಿ ಪ್ರಕಾರ ನೆನ್ನೆ ಪ್ರೊಟೆಸ್ಟ್ ದಿವಸ 3 ದಿನ ಹಿಂದೆನೆ ಪರ್ಮಿಷನ್ ತಗೊಂಡಿದ್ದಾರೆ. ನಾವು ಇಂಥ ದಿನ ಇಂಥ ಟೈಮಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ. ಪೊಲೀಸರು ಒಂದ್ಸತಿ ಪರ್ಮಿಷನ್ ಕೊಟ್ಟಾದ್ಮೇಲೂ ಇದು 144 ಸೆಕ್ಷನ್ ಆಗ್ತಾರಂದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಮಾಧ್ಯಮ ಮುಖಾಂತರ ಸರ್ಕಾರ ಕೇಳಕ್ ಬಯಸ್ತಾ ಇದ್ದೀನಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಕ್ ಬಯಸ್ತಾ ಇದ್ದೀನಿ. ಈಗ ಒಂದ್ಸತಿ ಪರ್ಮಿಷನ್ ಕೊಟ್ಟಾದ್ಮೇಲೆ ಸಹಜ ಅದು ಜನಗಳು ಅಲ್ಲಿಂದ ಇಲ್ಲಿಂದ ಸೇರೋದು ಸಹಜ. ಈಗ ಪರ್ಮಿಷನ್ ಯಾವ ಕಾರಣಕ್ಕೆ ಕೊಟ್ರಿ ನೀವು? ಪರ್ಮಿಷನ್ ಕೊಡಬಾರ್ದಾಗಿತ್ತು. ಈಗ ಪರ್ಮಿಷನ್ ಆಲ್ರೆಡಿ ಕೊಟ್ಟಿದ್ದೀರಾ ನೀವು. ಪೀಸ್ ಪ್ರೊಟೆಸ್ಟ್ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಾದ್ಮೇಲೆ ನೀವು 144 ಸೆಕ್ಷನ್ ಹಾಕಿ ಈಗ ಗೋಲಿಬಾರ್ ಮಾಡಿ ಇಬ್ಬರನ್ನ ಸಾಯಿಸಿದಿರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದ್ರಲ್ಲಿ ಒಬ್ಬ ಯುವಕ 23 ವರ್ಷ, ಅವನು ಪಾಪ ಇತಿ ಬಡವ್ರ ಕುಟುಂಬದಿಂದ ಬಂದಿರೋನು. ಇನ್ನೊಬ್ಬ ಯಾರೋ ಸತ್ತಿರೋನು 42 ವರ್ಷ, ಪಾಪ ಪ್ರೊಟೆಸ್ಟ್ ಭಾಗಿನೇ ಆಗಲಿಲ್ಲ ಅವನು. ಎಲ್ಲ ಅವ್ರ ಸಿಸ್ಟರ್ ಮನೆಗೆ ಬಂದಿದಂತೆ, ಅವ್ನು ಹೋಗ್ತಾ ಇದ್ದಂತೆ. ಹಾಗೆ ಕಂಟ್ರೋಲ್ ಮಾಡಬಹುದಾಗಿತ್ತು. ಇವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಜನ ಸೇರ್ತಾ ಇರಲಿಲ್ಲ. ಈಗ ಒಂದ್ಸತಿ ಪರ್ಮಿಷನ್ ಕೊಟ್ಟಾದ್ಮೇಲೆ ಇವ್ರು 144 ಸೆಕ್ಷನ್ ಹೆಂಗ್ ಹಾಕಕ್ ಸಾಧ್ಯ? ಈಗ ಇವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಕಂಟ್ರೋಲ್ ಮಾಡೋದು ಇವ್ರ ಡ್ಯೂಟಿ ತಾನೆ. ಹಾಗಾಗಿ ಈ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿದೆವು ಈಗ ಓಪನ್ ವಿಡಿಯೋ ರಿಲೀಸ್ ಆಗಿ ಒಂದು ಮಾಧ್ಯಮದಲ್ಲೂ, ಯಾವುದೋ ಒಂದು ಲೋಕಲ್ ಮಾಧ್ಯಮದಲ್ಲೂ ಬಂದಿದೆ. ಯಾರೋ ಪೊಲೀಸರನ್ನ ಇಷ್ಟೆಲ್ಲ ಗುಂಡಾರ್ಸಿನಿ ಇನ್ನೂ ಒಬ್ಬನ್ನು ಸತ್ತಿಲ್ಲಲ್ಲೋ ಅಂತಾರೆ. ಅದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಬಿಜೆಪಿಯವ್ರು ಏನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಲ್ಲ. ಇದು ಯಾವ ಕಾರಣಕ್ಕೆ ತಂದಿದ್ದಾರೋ, ಇದು NRC ಮತ್ತೆ CAA ಅಂತ ನಮ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ಕೇಜ್ರಿವಾಲ್ ಅವ್ರು ಹೇಳ್ತಾ ಇದ್ರು, ಆಯ್ತಪ್ಪ ನೀವು ಇದೆಲ್ಲ ತರ್ತಾ ಇದ್ದೀರಾ, ಇಲ್ಲಿದ್ದವ್ರಿಗೆ ಕೆಲಸ ಇಲ್ಲ. ಈಗ ನಮ್ಮ ಪಕ್ಕದ ಬಾರ್ಡರ್ ಬಾಂಗ್ಲಾದೇಶ್ ಬಾರ್ಡರ್ ಇದೆ, ಪಾಕಿಸ್ತಾನ್ ಬಾರ್ಡರ್ ಇದೆ, ಅಫ್ಘಾನಿಸ್ತಾನ್ ಬಾರ್ಡರ್ ಇದೆ. ನಮ್ಮ ಇಂಡಿಯನ್ಸ್ ಅಲ್ಲಿ ಕನಿಷ್ಠ ಇಲ್ಲ ಅಂದ್ರು 6 ಇಂದ 7 ಕೋಟಿ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೇನಾರ ತೀರ್ಮಾನ ಮಾಡೋದು ತೆಗೆದ್ರೆ, ಅವ್ರು ಇಂಡಿಯಾಗೆ ಬಂದ್ರೆ ಅವ್ರು ಎಲ್ಲಿ ವಾಸ ಮಾಡೋದು? ಅವ್ರ ಕೆಲಸ ಕೊಡೋರು ಯಾರು? ಯಾವ ಸ್ಟೇಟಲ್ಲಿ ಅವ್ರಿಗೆ ನೀವು ಅವ್ರಿಗೆ ವಾಸ ಮಾಡಕ್ ಪರ್ಮಿಷನ್ ಕೊಡ್ತೀರಾ? ಕರ್ನಾಟಕದಲ್ಲೂ ಪರ್ಮಿಷನ್ ಕೊಡ್ತಿರೋ, ಮಹಾರಾಷ್ಟ್ರದಲ್ಲಿ ವಾಸ ಮಾಡ್ತಿರೋ ಅವ್ರನ್ನ, ಇಲ್ಲ ದಿಲ್ಲಿಯಲ್ಲಿ ವಾಸ ಮಾಡ್ತಿರೋ? ಅವ್ರು ಎಲ್ಲಿ ಹೋಗ್ಬೇಕು? ಯಾರು ಕೆಲಸ ಕೊಡೋರು? ಯಾರು ಜವಾಬ್ದಾರಿ ತಗೊಂತಾರೆ? ಅದು ಏನ್ ಮಾಡೋದು ಗೊತ್ತಿಲ್ಲ. ಈಗ ಬಂದಿರೋದು ಮಾಹಿತಿ ಪ್ರಕಾರ ಇದು ಅಮೆರಿಕನೂ ವಿರೋಧ ಮಾಡಿದ್ದಾರೆ. ಯುಟಿ ಖಾದರ್ ಆ ಹಿನ್ನೆಲೆಯಲ್ಲಿ ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವ್ರು ಹೇಳಿದ ಅರ್ಥ ಏನು? ದಿಲ್ಲಿಯಲ್ಲೆಲ್ಲ ಬೇರೆ ಕಡೆ UPದಲ್ಲಿ, ದಿಲ್ಲಿಯಲ್ಲಿ ಆಗೋದಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ಆಗ್ಬಾರ್ದು ಅಂತ ಆ ತರ ಹೇಳಿಕೆ ಕೊಟ್ಟಿದ್ರು. ಅದು ಅರ್ಥ ಬೇರೆ ತರ ಮಾಡ್ಕೊಂಡಿದ್ದೀರಾ. ಬೆಂಕಿ ಹಚ್ಚಿತ್ತೆ ಅಂದ್ರೆ ಅಂತ ಆ ತರ ಅರ್ಥದಲ್ಲಿ ಹೇಳಿಲ್ಲ ಅವರು. ಆಲ್ರೆಡಿ ಈಗ ದಿಲ್ಲಿಯಲ್ಲಿ, UPದಲ್ಲಿ ಏನ್ ನಡೀತಾ ಇದೆ ಆ ತರ ಇಲ್ಲಿ ಕರ್ನಾಟಕ ಆಗ್ಬಾರ್ದಂತ ಈಗಲೂ ಮೊನ್ನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ, ದಯಮಾಡಿ ವಿ ಆರ್ ಆಲ್ ಇಂಡಿಯನ್ಸ್, ನಾವು ಪ್ರೂವ್ ಮಾಡೋದು ಅಗತ್ಯ ಇಲ್ಲ. ಈಗ ಎಲ್ಲಿಂದ ದಾಖಲೆ ತರಕಾಗ್ತದೆ? ಈಗ ನಾನು 4 ಬಾರಿ MLA ಆಗಿದ್ದೀನಿ, ನಾನು ಐಡೆಂಟಿಫೈ ಆಗಿದ್ದೀನಿ, ಒಬ್ಬ ಪೊಲಿಟಿಕಲ್ ಐಡೆಂಟಿಫೈ ಆಗಿ ಎಲ್ಲರಿಗೂ ನನ್ನ ಪರಿಚಯ ಇದೆ. ಈಗ ನನ್ನ ತಾತಂದು ಅವಂದು ನೀವು ಡಾಕ್ಯುಮೆಂಟ್ ತನ್ನಿ ಅಂದ್ರೆ ಎಲ್ಲಿಂದ ತರಕ್ ಸಾಧ್ಯ? ನನ್ನಿಂದಾನೇ ತರಕ್ ಸಾಧ್ಯ ಇಲ್ಲ. ಎಲ್ಲಿಂದ ತರದು? ಅದರಿಂದ ಏನ್ ಲಾಭ? ಎಕ್ಸ್ಪ್ಲೇನ್ ಆದ್ರೂ ಮಾಡ್ಲಿ. ಇದರಿಂದ ಇದು ಲಾಭ ಇದೆಪ್ಪ, ಈ ದೇಶಕ್ಕೆ ಒಳ್ಳೇದಾಗ್ತದೆ, ನಮ್ಮ ಇಂಡಿಯಾಗೆ ಒಳ್ಳೇದಾಗ್ತದೆ, ತ್ಯಾಗ ಮಾಡುವ ನಾವು. ಇವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ? ಇದೀಗಿದ್ದಂಗೆ ದಡೀರಂತ ತಂದ್ಬಿಟ್ಟವ್ರೆ. ಇದರಿಂದ ಅವ್ರ ದೇಶಕ್ಕೆ ಒಳ್ಳೇದಾಗಿದ್ರೆ ನಾವೇನ್ ಬೇಕಾದ್ರೂ ಮಾಡಕ್ ಸಿದ್ಧ. ಈಗ ನಂದೇ ಉದಾಹರಣೆ, ಎಲ್ಲಿಂದ ದಾಖಲೆ ತರಕ್ ಸಾಧ್ಯ? ನಾವು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಇಲ್ಲ ನಮ್ದು. ಮುಂಚೆ ಯಾರು ಡೇಟ್ ಆಫ್ ಬರ್ತ್ ಇತ್ತಲ್ಲ, ಈ ನಡುವೆ ಈಚೀಚೆಗೆ ಅದು ಶಾಸ್ತ್ರ ನೋಡೋದು, ಈಗ ಡೇಟ್ ಆಫ್ ಬರ್ತ್ ಬರೀತಾ ಇರೋದು. ಬಹಳ ಜನ ಮಾಧ್ಯಮ ಸ್ನೇಹಿತರಿದ್ದಾರೆ, ಯಾರನ್ನ ಹೇಳಿ ನಿಮ್ದೆಲ್ಲ ಇದೆಯಾ, ಡೇಟ್ ಆಫ್ ಬರ್ತ್ ಇದೆಯಾ? ಯಾರು ಮುಂಚೆ ಇಡ್ತಾ ಇರ್ಲಿಲ್ಲ. ಆಯ್ತು, ಇದು ತಂದಿದಾರಲ್ಲ NRC ಮತ್ತೆ CAA, ಅದರಿಂದ ದೇಶಕ್ಕೆ ಏನ್ ಲಾಭ? ಏನೋ ಒಂದು ಲಾಭ ಇರ್ಬೇಕಿಲ್ಲ. ಇಲ್ಲಪ್ಪ ನಮ್ಗೆ ಇದು ತಂದಿದ್ದಕ್ಕೆ ನಮ್ ದೇಶಕ್ಕೆ ಲಾಭ ಆಗ್ತಾ ಇದೆ, ಎಕ್ಸ್ಪ್ಲೇನ್ ಆದ್ರೂ ಮಾಡಿ ನೀವು. ಏನಿಲ್ಲ ಆ ತರ. ಈಗ ನಮ್ ದೇಶ ಅಂದ್ರೆ, ನಾನು ಬಹಳ ದೇಶದಲ್ಲಿ ಹೋಗಿದ್ದೀನಿ. ನಾನು ಇಂಡಿಯಾ ಬಿಟ್ಟು ನಾನು ಬೇರೆ ಯುರೋಪ್, ಅಮೆರಿಕ ಎಲ್ಲ ಹೋಗಿದ್ದೀನಿ. ನನ್ನ ಅನಿಸಿಕೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಅಣ್ಣ ತಮ್ಮದಿರಂಗೆ ಎಲ್ಲ ನಾವು ಬಾಡ್ತಾರಂದ್ರೆ ಅದು ನಮ್ಮ ರಾಜ್ಯ ಕರ್ನಾಟಕ. ದಯಮಾಡಿ ನಾನು ಮನವಿ ಮಾಡ್ಕೊಂತೀನಿ BJP ಮುಖಂಡರನ್ನ, ದಯಮಾಡಿ ಬೇಡ, ಜಾತಿ ಪಾತಿ ತರಬೇಡಿ. ನಾವೇನ ಅಣ್ಣ ತಮ್ಮದಿರಂಗೆ ಬಾಡ್ತಾ ಇದೀವಿ, ಪ್ರೀತಿಯಿಂದ ಬಾಳ್ತಾ ಇದೀವಿ. ನಮ್ ನೆಮ್ಮದಿ ಶಾಂತಿ ಬೇಕಾಗಿರೋದು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಾಗಿರೋದು. ನೀವು ಯಾವುದೋ ನಿಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೀವೇನು ಬೇರೆ ತರ ಮಾಡಕ್ ಓಡಬೇಡಿ ಅಂತ ಮಾಧ್ಯಮ ಮುಖಾಂತರ ಅವ್ರು ಮನವಿ ಮಾಡ್ತೀನಿ. ಇಲ್ಲ ಆ ತರ ಈಗ ಹೋಗ್ಲೇಬೇಕಾಗ್ತದೆ, ನಾವು ಅವ್ರ ಧೈರ್ಯವನ್ನು ತುಂಬಲೇಬೇಕಾಗ್ತದೆ. ನಾವೇನು ಗಲಾಟೆ ಮಾಡಿ ಅಂತ ಹೋಗ್ತಾ ಇಲ್ಲ, ನಾವು ಪೀಸ್ ಪ್ರೊಟೆಸ್ಟ್ ಮಾಡಕ್ಕೆ ಹೋಗ್ತಾ ಇರೋದು ಅವ್ರಿಗೆ. ಈಗ ಅವ್ರು ಇಬ್ರು ಸತ್ತಿದ್ದಾರೆ, ಅವ್ರು ಅಟ್ಲೀಸ್ಟ್ ಹೋಗ್ಬಿಟ್ಟು ಸಮಾಧಾನ ಆದ್ರೂ ಮಾಡ್ಬೇಕಾಗ್ತದೆ ನಾವು.
ಸಮಾಧಾನ ಆದ್ರೂ ಮಾಡ್ಬೇಕಾಗ ಅವರು ಆಕ್ಚುಲಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಆ ಪ್ರೊಟೆಸ್ಟ್ ಅಲ್ಲಿ ಇಬ್ರು ನನ್ ಬಂದಿರೋದ್ ಮಾಹಿತಿ ಪ್ರಕಾರ ಒಬ್ಬ ಯುವಕ 26 ವರ್ಷ ಇಟೀ ಕುಟುಂಬ ಮನೆಯವ್ರು ಬಂದಿರೋನು, ಬಡವ ಅಂದ್ರೆ ಇತ್ತಿ ಬಡವ ಅಂತೆ. ಇನ್ನೊಬ್ರು ಯಾರೋ 15 - 20 ಕಿಲೋಮೀಟರ್ ದೂರ ಇರೋನು, ಅವ್ರ ಅಕ್ಕಂಗ್ ನೋಡೋ ಬಂದಿರೋನು, ಅವ್ರು ಫೈನಲ್. ಆಮೇಲೆ ಪೊಲೀಸರು ಹೆಂಗ್ ಪರ್ಮಿಷನ್ ಕೊಟ್ಟಿರೋದ ನಾನು ಕೇಳಕ್ ಬಯಸ್ತೀನಿ. ನಾನು ಇದೇ ಪ್ರೊಟೆಸ್ಟ್ಗೋಸ್ಕರ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದೀರಾ? ಒಂದೇ ದಿನಕ್ಕೆ ನೀವು 144 ಸೆಕ್ಷನ್ ಹಾಕ್ತೀರಾ? ಈಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಿರ್ತಾನೆ ನೀವು. ಈಗ ನಿಮ್ದು ರೆಸ್ಪಾನ್ಸಿಬಿಲಿಟಿ ತಾನೆ. ಈಗ ನಿನ್ನೆ ಬೆಂಗಳೂರಲ್ಲೆಲ್ಲ ಗಲಾಟೆ ಆಯ್ತಾ? ಬೆಂಗಳೂರಲ್ಲಿ ಎಲ್ಲೂ ಯಾವ ತರನೂ ಗಲಾಟೆ ಆಗಲಿಲ್ಲ. ಬೆಂಗಳೂರಲ್ಲೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ 3 ದಿನ 144 ಸೆಕ್ಷನ್ ಅಂತ. ಏನ್ ನಮ್ಮ ರೈಟ್ಸ್ ನಾವು ಪ್ರೊಟೆಸ್ಟ್ ಮಾಡಲೇಬೇಡ್ದ ನಾವು? ಏನ್ ಇದು ಹಿಟ್ರೋಲ್ ರೂಲಾ? ಇದು ಏನ್ ನಡೆಸ್ತಾ ಇದ್ದಾರೆ ಬಿಜೆಪಿ ಅವರು? ಏನಂತ ತಿಳ್ಕೊಂಡಿದ್ದಾರೆ ನಮ್ಮನ್ನ? ಇದು ಹಿಂದೂ ಮುಸ್ಲಿಂ ಅಂತ ಬರ್ತಾ ಇಲ್ಲ, ಇದು ಎಲ್ಲರೂ ಶೇರ್ ಮಾಡ್ತಾ ಇರೋದು. ಇದು ಬರೀ ಮುಸ್ಲಿಂ ಸಮಾಜ ಅಂತ ಇಲ್ಲ, ಎಲ್ಲಾ ಸಮಾಜದವರು ಹೂ ಆರ್ ಇಂಡಿಯನ್ಸ್ ಎಲ್ಲಾ ಸೇರಿದು ಮಾಡ್ತಾರೆ. ಈಗ ಅದೇ ಅವ್ರು ಕುಟುಂಬಕ್ಕೆ ಹೋಗಿ ಭೇಟಿ ಮಾಡುವ ಅಂತ ನಾವು ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ವಿ ಬೆಳಗ್ಗೆ. ಆಲ್ರೆಡಿ ರಮೇಶ್ ಕುಮಾರ್ ಅವರು, MB ಪಾಟೀಲ್ ಅವರು, ಉಗ್ರಪ್ಪ ಅವರು, ನಸೀರ್ ಅಹಮದ್ ಆಲ್ರೆಡಿ ಹೋಗಿದ್ದಾರೆ. ಅಟ್ಲೀಸ್ಟ್ ಸತ್ತಿರೋರ್ ಮನೆಗೆ ಹೋಗಿ ಸಮಾಧಾನ ಆದ್ರೂ ಮಾಡ್ಬಾರು ಅಂತ ಹೋಗಿ